ನಾಮಪತ್ರ ಸಲ್ಲಿಸಿದೀವಿ. ಬಹಳಷ್ಟು ಜನ ನನ್ನ ಬೆಂಬಲಕ್ಕಾಗಿ ಇಡೀ ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲ ಮೂಲೆಗಳಿಂದ ಬಂದಿದ್ದಾರೆ ನನಗೆ ಬೆಂಬಲ ಸೂಚಿಸೋದಕ್ಕೆ. ಅದಕ್ಕಿಂತ ಮೇಲಾಗಿ ಕೋಲಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ನಾಯಕರುಗಳು, ಮುಖ್ಯವಾಗಿ ಮುನಿಯಪ್ಪನವರು ಸಮೇತ ನನ್ನ ನಾಮಪತ್ರಕ್ಕೆ ಬಂದಿರೋದು ಒಂದು ಶುಭ ಸಂದೇಶ ಎಲ್ಲರಿಗೂ. ಹೀಗಾಗಿ ನನಗೆ ಗೆಲ್ಲುವ ಭರವಸೆ ಇದೆ. ಯಾವುದೇ ಅಡೆತಡೆಗಳಿಲ್ಲದೆ ನಾವು ಚುನಾವಣೆ ಮಾಡ್ಕೊಂಡು ಹೋಗ್ತೀವಿ, ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಸಮಯ ಕೊರತೆ ಇದೆ, ನನ್ನ ಅಲ್ಲಗಳಿಯಲ್ಲ. ಆದ್ರೆ ನಮ್ಗೆ 5 ಶಾಸಕರು ಆಲ್ರೆಡಿ ಇರೋದ್ರಿಂದ ಅಂತ ಡಿಫರೆನ್ಸ್ ಈಗಾಗಲೇ ನಾವು ಒಂದು 5 ಕ್ಷೇತ್ರಗಳಲ್ಲಿ ಸಭೆಗಳು ನಡೆಸಿದೀವಿ. ಇನ್ನು ಈ ನಾಮಪತ್ರಿಕೆ ಸಲ್ಲಿಕೆಗೆ ನಾವು ಕಾಯ್ತಾ ಇದ್ವಿ. ನಾಳೆಯಿಂದ ಮನೆ ಮನೆಗೆ ಪಂಚಾಯತಿಗೆ ಹೋಗಿ ಪ್ರಚಾರ ಮಾಡ್ತೀವಿ. ಯಾವ ರೀತಿ ಮತದಾರರನ್ನು ಒಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ? ಈಗ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು, ಕೇಂದ್ರ ಸರ್ಕಾರದ ವೈಫಲ್ಯಗಳು ಜನಗಳಿಗೆ ತಿಳಿಸ್ತೀವಿ. ಹೀಗೆ ನಾವು ಪ್ರಚಾರ ಮಾಡ್ಕೊಂಡು ಹೋಗ್ತೀವಿ. ಹಿರಿಯ ನಾಯಕರು ಯಾರಾದ್ರು, ಸ್ಟಾರ್ ಪ್ರಚಾರಕರು ಯಾರು ಬರ್ತಾರೆ ಸರ್? ಏನಿದೆ ಈಗ ನಮ್ಗಿನ್ನು ಏನು ಗೊತ್ತಿಲ್ಲ. ಏನು 6ನೇ ತಾರೀಕು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಯಾರ್ಯಾರು ಸ್ಟಾರ್ ಪ್ರಚಾರಕನ್ನು ಕರೆಸಬೇಕು ಅನ್ನೋದು ನಾವು ನಿರ್ಧಾರ ಮಾಡ್ತೀವಿ. ಎದುರಾಳಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಅವ್ರ ಚುನಾವಣೆ ಅವ್ರು ಮಾಡ್ತಾರೆ, ನಮ್ಮ ಚುನಾವಣೆ ನಾವು ಮಾಡ್ತೀವಿ. ನನಗೆ ನನ್ನ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇದೆ. ಅವ್ರ ಸಹಾಯದಿಂದ ನಾವು ಗೆದ್ದು ಬರ್ತೀವಿ. ಜೆಡಿಎಸ್ ಬಿಜೆಪಿ ಪಕ್ಷ ಒಂದಾಗಿದೆ ಅಲ್ಲ, ಒಂದಾಗಿರ್ಲಿ, ಏನು ಸಮಸ್ಯೆ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರು ಅವ್ರಿಗಿಂತ ದೊಡ್ಡ ಪಡೆ ನಮ್ಮದು ಇರೋದ್ರಿಂದ ನಮಗೇನು ಎಫೆಕ್ಟ್ ಆಗಲ್ಲ. ಹೌದು, ನಿಮ್ಮ ಮುಂದೆನೆ ಈಗ ಎಲ್ಲ ನಾಯಕರುಗಳು, ಕೋಲಾರಕ್ಕೆ ಸಂಬಂಧಪಟ್ಟ ಎಲ್ಲಾ ನಾಯಕರುಗಳು ಬಂದಿದ್ದಾರೆ, ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ. ಆದ್ರಿಂದ ಬಂಡಾಯ ಗಿಂಡ ಏನಿಲ್ಲ, ಎಲ್ಲರೂ ನನಗೋಸ್ಕರ ಬಂದು ಸಹಾಯ ಮಾಡ್ತಾರೆ. ಡೆಪ್ಯೂಟಿ ಸಿಎಂ ಬರ್ತಾರೆ ಅಂತ ಹೇಳಿದ್ರು. ಈಗ ಡೆಪ್ಯೂಟಿ ಸಿಎಂ ಲ್ಯಾಂಡ್ ಆಗ್ತಾ ಇದ್ದಾರೆ.